ಕಾಡಿನಲ್ಲಿ ಬೆಳಿಗ್ಗೆ ಯಾವಾಗಲೂ ಸಂಗೀತದಂತೆಯೇ ಆರಂಭ ಆಗ್ತಾ ಇತ್ತು. ಎಲೆಗಳ ಮೇಲೆ ಹನಿಗಳು, ಹಕ್ಕಿಗಳ ಕೂಗು, ಗಾಳಿಯ ಮೃದುವಾದ ಸ್ಪರ್ಶ. ಒಂದು ದೊಡ್ಡ ಆಲದ ಮರದ ಕೊಂಬೆಯಲ್ಲಿ ಮೈನಾ ಹಕ್ಕಿ ಮತ್ತು ಗಿಣಿ ಹರಿ ಕುಳಿತಿದ್ರು. ಮೈನಾ ಹಕ್ಕಿ ಗಿಣಿ ಹರಿ ಹತ್ರ ಕೇಳ್ತಾಳೆ, ಹರಿ, ಇವತ್ತು ನೀನು ಸ್ವಲ್ಪ ಬೇಗ ಎದ್ದಿದ್ದೀಯಲ್ಲ? ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ಹೌದು, ಸುಮಾರು ಕೆಲಸಗಳಿವೆ ಇವತ್ತು ನನಗೆ. ಅದಕ್ಕೆ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಕೆಲಸ ಅಂದರೆ ಆಹಾರ ಹುಡುಕೋದಾ ಅಥವಾ ಮತ್ತೆ ಏನನ್ನಾದರೂ ಮರೆ ಮಾಡಿ ಇಡೋದಾ? ಅದಕ್ಕೆ ಗಿಣಿ ಹರಿ ಒಂದು ಕ್ಷಣ ನಿಂತು ಬಿಡ್ತಾನೆ. ಅದಕ್ಕೆ ಮತ್ತೆ ಹೇಳ್ತಾನೆ, ಮೈನಾ, ನೀನು ಯಾಕೆ ಹೀಗೆ ಕೇಳ್ತೀಯಾ? ಅದಕ್ಕೆ ಮೈನಾ ಹಕ್ಕಿ ಕೇಳ್ತಾಳೆ, ಯಾಕಂದರೆ ನೀನು ಇತ್ತೀಚೆಗೆ ಒಬ್ಬಂಟಿಯಾಗಿ ತುಂಬ ತಿರುಗ್ತಾ ಇದ್ದೀಯಾ? ಅದಕ್ಕೆ ಗಿಣಿ ಹರಿ ಆ ಮಾತಿನಿಂದ ತಪ್ಪಿಸಿಕೊಳ್ತಾ ಹೇಳ್ತಾನೆ, ಹಾಗೇನಿಲ್ಲ, ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕು ಅಲ್ವಾ ಅಂತಾನೆ. ಅಲ್ಲಿಂದ ಗಿಣಿ ಹಾರಿ ಹೋಗ್ತಾನೆ. ಮೈನಾ ಅವನನ್ನು ನೋಡ್ತಾ ಇರ್ತಾಳೆ. ಒಂದು ಒಣ ಮರದ ಬುಡದ ಬಳಿ ಗಿಣಿ ಹರಿ ಹೇಳ್ತಾನೆ, ಇದು ಸುರಕ್ಷಿತವಾಗಿದೆ, ಇಲ್ಲಿ ಯಾರಿಗೂ ಕಾಣಿಸೋದಿಲ್ಲ. ಗಿಣಿ ಹರಿ ಬಾದಾಮಿ, ಧಾನ್ಯ, ಹಣ್ಣುಗಳನ್ನು ಅಲ್ಲಿ ಮರೆ ಮಾಡ್ತಾನೆ. ಮತ್ತೆ ತೃಪ್ತಿಯಿಂದ ಮಾತಾಡ್ತಾನೆ, ನಾಳೆ ಏನಾದರೂ ಆದರೆ ನನ್ನ ಬಳಿ ಇವೆಲ್ಲ ಇರಲೇಬೇಕು. ಅಷ್ಟರಲ್ಲಿ ಕಾಗೆ ಕಾಲು ಅಲ್ಲಿ ಬಂದು ಕೂತ್ಕೊಂಡು ಕೇಳ್ತಾನೆ, ನಿನ್ನ ಬಳಿ ಏನಿರಬೇಕು ಹರಿ? ಆ ಮಾತು ಕೇಳಿ ಗಿಣಿ ಹರಿ ಬೆಚ್ಚು ಬೀಳ್ತಾನೆ. ಗಿಣಿ ಹರಿ ಹೇಳ್ತಾನೆ, ಏನೂ ಇಲ್ಲ. ಅದಕ್ಕೆ ಕಾಗೆ ಕಾಲು ನಗ್ತಾ ಹೇಳ್ತಾನೆ, ನಿನ್ನ ಕೊಕ್ಕಿನ ಚಲನೆ ಸುಳ್ಳು ಹೇಳಲ್ಲ ಹರಿ. ಅದಕ್ಕೆ ಗಿಣಿ ಹರಿ ಕೋಪದಿಂದ ಹೇಳ್ತಾನೆ, ನನ್ನದನ್ನು ನಾನು ಕಾಪಾಡಿಕೊಂಡ್ರೆ ತಪ್ಪಿದೆಯೇ ಅಂತ ಕೇಳ್ತಾನೆ. ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ತಪ್ಪೇನೂ ಇಲ್ಲ, ಆದರೆ ಭಯದಿಂದ ಕಾಪಾಡಿಕೊಂಡ್ರೆ ಅದು ನಿನ್ನನ್ನು ಕಾಪಾಡಲ್ಲ. ಮೈನಾ ಹಕ್ಕಿ ಗಿಣಿಯನ್ನು ಮತ್ತೆ ನೋಡ್ತಾಳೆ. ಮತ್ತೆ ಕೇಳ್ತಾಳೆ, ಇವತ್ತು ನೀನು ಎಲ್ಲಿಗೆ ಹೋದೆ? ಅದಕ್ಕೆ ಗಿಣಿ ಹರಿ ಕೇಳ್ತಾನೆ, ಹೂಗಳನ್ನು ನೋಡೋಕೆ ಅಂತ. ಆವಾಗ ಮೈನಾ ನೇರವಾಗಿ ಹೇಳ್ತಾಳೆ, ಮತ್ತೊಂದು ಸುಳ್ಳು ಹೇಳ್ತಾ ಇದೆಯಾ? ಅದಕ್ಕೆ ಗಿಣಿ ಹರಿ ಕೋಪದಿಂದ ಹೇಳ್ತಾನೆ, ನಿನಗೆ ನನ್ನನ್ನು ಪ್ರಶ್ನಿಸೋ ಹಕ್ಕು ಇಲ್ಲ. ಅದಕ್ಕೆ ಮೈನಾ ನಿಧಾನವಾಗಿ ಹೇಳ್ತಾಳೆ, ನಿನ್ನನ್ನು ಪ್ರಶ್ನಿಸೋಕೆ ಅಲ್ಲ, ನಿನ್ನನ್ನು ನೀನು ಕಳೆದುಕೊಳ್ತೀಯೋ ಅನ್ನೋ ಭಯ. ಆ ಮಾತಿಗೆ ಗಿಣಿ ಮೌನವಾಗ್ತಾನೆ. ಮರುದಿನ ಬೆಳಿಗ್ಗೆ ಕಾಡಿನಲ್ಲಿ ಅಸಹಜ ನಿಶಬ್ದ. ಚಿಕ್ಕ ಹಕ್ಕಿ ಪಿಂಕಿ ಕಂಪಿಸುವ ದನಿಯಲ್ಲಿ ಹೇಳ್ತಾಳೆ, ನಿನ್ನೆ ರಾತ್ರಿ ಭಾರೀ ಮಳೆ. ಅದಕ್ಕೆ ಚಿಟ್ಟೆ ಹೇಳ್ತಾಳೆ, ನನ್ನ ಗೂಡು ಕೂಡ ಹಾಳಾಗಿದೆ. ಚಿಕ್ಕ ಹಕ್ಕಿ ಪಿಂಕಿ ಮತ್ತೆ ಹೇಳ್ತಾಳೆ, ಆಹಾರನೂ ಸಿಕ್ಕಿಲ್ಲ. ಮೈನಾ ಇವರೆಲ್ಲರ ಮಾತುಗಳನ್ನು ಕೇಳ್ತಾ ಇರ್ತಾಳೆ. ಮೈನಾ ಹೇಳ್ತಾಳೆ, ಎಲ್ಲರಿಗೂ ಆಹಾರ ಬೇಕಾಗಿದೆ. ಗಿಣಿ ಹರಿ ಇದನ್ನೆಲ್ಲ ದೂರ ನಿಂತು ಕೇಳ್ತಾ ಇರ್ತಾನೆ. ಮತ್ತು ತನ್ನೊಳಗೆ ಹೇಳ್ತಾನೆ, ನನ್ನ ಬಳಿ ಆಹಾರ ಇದೆ, ಆದರೆ ಅಂತ ಮನಸ್ಸಿನಲ್ಲಿಯೇ ಯೋಚಿಸ್ತಾನೆ. ಚಿಕ್ಕ ಹಕ್ಕಿ ಪಿಂಕಿ ಗಿಣಿ ಹರಿಯ ಹತ್ತಿರ ಕೇಳ್ತಾಳೆ, ನಿನಗೆ ಏನಾದರೂ ಸಿಕ್ಕಿದ್ರೆ ನನಗೆ ಸ್ವಲ್ಪ ಕೊಡ್ತೀಯಾ? ಆ ಮಾತಿಗೆ ಗಿಣಿ ಹರಿ ಹಿಂಚರಿತಾನೆ. ಮತ್ತೆ ಹೇಳ್ತಾನೆ, ನನ್ನ ಬಳಿ ಏನೂ ಇಲ್ಲ. ಆವಾಗ ಚಿಕ್ಕ ಹಕ್ಕಿ ಪಿಂಕಿ ನೋವಿನಿಂದ ಹೇಳ್ತಾಳೆ, ಸರಿ ಅಂತ ಅವಳಲ್ಲಿಂದ ಹಿಂತಿರುಗ್ತಾಳೆ. ಮೈನಾ ಹಕ್ಕಿ ಗಿಣಿಯನ್ನು ನೇರವಾಗಿ ನೋಡ್ತಾಳೆ. ಮತ್ತೆ ಹೇಳ್ತಾಳೆ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅಲ್ವಾ? ಗಿಣಿ ಹರಿ ರೋಷದಿಂದ ಹೇಳ್ತಾನೆ, ನನ್ನ ಆಹಾರ ನನ್ನದು. ಅದಕ್ಕೆ ಮೈನಾ ಹಕ್ಕಿ ಹೇಳ್ತಾಳೆ, ಹೌದು, ಆದರೆ ಸ್ನೇಹ? ಸ್ವಲ್ಪ ಹೊತ್ತಿನ ಬಳಿಕ ಗಿಣಿ ಹರಿ ಒಬ್ಬಂಟಿಯಾಗಿ ಕುಳಿತುಕೊಂಡು ತನ್ನೊಳಗೆ ಯೋಚಿಸ್ತಾನೆ, ನಾನು ಎಲ್ಲರಿಗೂ ಕೊಡ್ತಾ ಹೋದರೆ ನಾಳೆಗೆ ನನಗೆ ಏನಾದರೂ ಬೇಕಾದರೆ ಏನು ಮಾಡೋದು? ಅಷ್ಟರಲ್ಲಿ ಮತ್ತೆ ಸಣ್ಣ ಹಕ್ಕಿ ಅಳುವ ಶಬ್ದ ಕೇಳಿಸಿತು. ಅದು ತನ್ನ ತಾಯಿ ಹತ್ರ ಹೇಳ್ತಾ ಇತ್ತು, ಅಮ್ಮ, ನನಗೆ ಹಸಿವು. ಆ ಮಾತು ಕೇಳಿ ಹರಿ ಗಿಣಿಯ ಹೃದಯ ನಡುತ್ತದೆ. ಮೈನಾ ಹಕ್ಕಿ ಮತ್ತೆ ಗಿಣಿ ಹರಿಯ ಎದುರು ನಿಂತು ಹೇಳ್ತಾಳೆ, ನೀನು ಭಯಪಡುವುದನ್ನು ನಾನು ಅರ್ಥ ಮಾಡಿಕೊಳ್ತೇನೆ. ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ನಾನು ಹಿಂದೆ ಒಮ್ಮೆ ಹಸಿವಿನಿಂದ ನರಳಿದ್ದೇನೆ. ಅದಕ್ಕೆ ಮೈನಾ ಹಕ್ಕಿ ಶಾಂತವಾಗಿ ಹೇಳ್ತಾಳೆ, ಅದಕ್ಕೆ ನಿನಗೆ ಹಸಿವಿನ ನರಳಾಟ ಗೊತ್ತಿದೆ, ಅದರ ನೋವು ಕೂಡ ಗೊತ್ತಿದೆ. ಅಂದಮೇಲೆ ನೀನು ಇವತ್ತು ಬೇರೆ ಯಾರನ್ನು ನರಳಿಸಬಾರ್ದು ಅಲ್ವಾ? ಆ ಮಾತು ಕೇಳಿ ಹರಿ ಗಿಣಿಯ ಕಣ್ಣುಗಳಲ್ಲಿ ನೀರು ಬಂತು. ಗಿಣಿ ಹರಿ ಮೌನ ಮುರಿದು ಹೇಳ್ತಾನೆ, ನಾನು ಆಹಾರ ಮರೆ ಮಾಡ್ತಾ ಇದ್ದೇನೆ. ಆ ಮಾತು ಕೇಳಿ
ಪುಟ್ಟ ಹಕ್ಕಿ ಪಿಂಕಿ ಕೇಳ್ತಾಳೆ, ನಿಜವಾಗ್ಲಾ? ಎಲ್ಲಿ ಮರೆ ಮಾಡಿದ್ದಿ? ಗಿಣಿ ತಲೆ ತಗ್ಗಿಸ್ತಾನೆ. ಗಿಣಿ ಹರಿ ಮತ್ತೆ ಹೇಳ್ತಾನೆ, ಬನ್ನಿ ಅಂತಾನೆ. ಒಣ ಮರದ ಬುಡ. ಗಿಣಿ ಅಲ್ಲಿ ಮಣ್ಣುಗಳನ್ನು ತೆಗಿತದೆ, ಅಲ್ಲಿಂದ ಆಹಾರವನ್ನು ಹೊರತೆಗಿತದೆ. ಅದನ್ನೆಲ್ಲ ನೋಡಿದ ಹಕ್ಕಿಗಳಲ್ಲಿ ಮೌನ. ಕಾಗೆ ಕಾಲು ಗಂಭೀರವಾಗಿ ಹೇಳ್ತಾನೆ, ಇದೆಲ್ಲ ನಿನಗೊಬ್ಬನಿಗೆನಾ? ನಿನಗೋಸ್ಕರನೇ ಇದನ್ನೆಲ್ಲ ಮರೆ ಮಾಡಿದ್ದೀಯಾ? ಗಿಣಿ ಹರಿ ಹೌದು ಅಂತ ಹೇಳ್ತಾನೆ. ಆವಾಗ ಮೈನಾ ಹೇಳ್ತಾಳೆ, ಇದನ್ನೆಲ್ಲ ಈಗೇನು ಮಾಡ್ತೀಯಾ ಅಂತ ಮೈನಾ ಹಕ್ಕಿ ಗಿಣಿ ಹತ್ರ ಕೇಳ್ತಾಳೆ. ಆವಾಗ ಹರಿ ಗಿಣಿ ಆಕಾಶ ನೋಡ್ತಾನೆ. ಆಳವಾದ ಉಸಿರನ್ನು ಎಳೆದುಕೊಂಡು ಹೇಳ್ತಾನೆ, ಎಲ್ಲರ ಜೊತೆ ಹಂಚಿಕೊಳ್ತೇನೆ ಅಂತಾನೆ. ಮತ್ತೆ ಹೇಳ್ತಾನೆ, ಮೊದಲು ಚಿಕ್ಕ ಹಕ್ಕಿಗಳಿಗೆ ಕೊಡ್ತೇನೆ ಅಂತಾಳೆ. ಸಣ್ಣ ಹಕ್ಕಿಗಳಿಗೆ ಆಹಾರವನ್ನು ಕೊಡ್ತಾನೆ. ಅದನ್ನು ನೋಡಿ ಚಿಕ್ಕ ಹಕ್ಕಿ ಪಿಂಕಿ ಮತ್ತೊಂದು ಸಣ್ಣ ಹಕ್ಕಿ ಧನ್ಯವಾದವನ್ನು ಹೇಳ್ತಾರೆ. ಆ ಮಾತು ಕೇಳಿ ಗಿಣಿ ಹರಿಯ ಕಣ್ಣು ತುಂಬಿ ಬರ್ತದೆ. ಮತ್ತೆ ಹೇಳ್ತಾನೆ, ಆಶ್ಚರ್ಯ, ಈ ಆಹಾರವನ್ನು ನಿಮಗೆಲ್ಲ ಕೊಡ್ತಾ ಇದ್ದ ಹಾಗೆ ನನ್ನ ಭಯ ಕಡಿಮೆ ಆಗ್ತಾ ಇದೆ. ಅದನ್ನು ಕೇಳಿ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಅದೇ ನಿನ್ನ ಸಂಪತ್ತು ಅಂತ. ಮೈನಾ ಹಕ್ಕಿ ಮತ್ತು ಕಾಗೆ ಕಾಲು ಮಾತನಾಡಿಕೊಳ್ತಾ ಇರ್ತಾರೆ. ಮೈನಾ ಹಕ್ಕಿ ಹೇಳ್ತಾಳೆ, ಇವತ್ತು ಕಾಡು ತುಂಬ ದೊಡ್ಡದಾಗಿದೆ. ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ಆಹಾರದಿಂದಲ್ಲ, ಗಿಣಿ ಹರಿಯ ಹೃದಯದಿಂದ. ಗಿಣಿ ಹರಿ ಅದಕ್ಕೆ ಹೇಳ್ತಾನೆ, ಮೈನಾ ಇವತ್ತು ನಾನು ತುಂಬ ಕಲಿತೆ. ಅದಕ್ಕೆ ಮೈನಾ ಹಕ್ಕಿ ಹೇಳ್ತಾಳೆ, ಏನು ಕಲಿತೆ ಅಂತ. ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ಸಂಪತ್ತು ಉಳಿಸಿದ್ರೆ ಚಿಕ್ಕದು, ಆದರೆ ಹಂಚಿದ್ರೆ ದೊಡ್ಡದು ಅಂತ ಕಲಿತುಕೊಂಡೆ ಅಂತಾನೆ. ಹಸಿವು ಆಹಾರದಿಂದ ತಣಿತದೆ, ಭಯ ಹಂಚಿಕೆಯಿಂದ ಕರಗ್ತದೆ, ಆದರೆ ಮನುಷ್ಯತ್ವ ಹೃದಯ ತೆರೆದಾಗಲೇ ಹುಟ್ಟುತ್ತದೆ ಅನ್ನೋದು. ಆ ದಿನ ಕಾಡಿನಲ್ಲಿ ಬೆಳಗ್ಗೆ ಸಾಮಾನ್ಯವಾಗಿರಲಿಲ್ಲ. ಹಕ್ಕಿಗಳಲ್ಲಿ ಹಾಡಿನ ಉತ್ಸಾಹ ಇರಲಿಲ್ಲ. ಆಲದ ಮರದ ಮೇಲೆ ಮೈನಾ ಹಕ್ಕಿ ಗಿಣಿ ಹರಿ ಹತ್ರ ಹೇಳ್ತಾಳೆ, ಹರಿ, ಇವತ್ತ್ಯಾಕೋ ಕಾಡು ತುಂಬ ನಿಶ್ಶಬ್ದವಾಗಿದೆ ಅಲ್ವಾ? ಗಿಣಿ ಹರಿ ಹೇಳ್ತಾನೆ, ಹೌದು, ನನ್ನ ಮನಸ್ಸಿಗೂ ಕೂಡ ಅದೇ ಅನುಭವ ಆಗ್ತಾ ಇದೆ. ಕೆಳಗಿನ ಕೊಂಬೆಯಲ್ಲಿ ಕುಳಿತಿದ್ದ ಕಾಗೆ ನಗ್ತಾ ಹೇಳ್ತಾನೆ, ನಿಶ್ಶಬ್ದ ಅಂದರೆ ಶಾಂತಿ ಅಲ್ಲ, ಕೆಲವೊಮ್ಮೆ ಅದು ಮುಂದೆ ಬರುವ ತೊಂದರೆಯ ಸೂಚನೆಯೂ ಇರ್ಬೋದು. ಗಿಣಿ ಹರಿ ಕಾಗೆಯ ಕಡೆ ನೋಡಿ ಹೇಳ್ತಾನೆ, ನೀನು ಯಾವಾಗಲೂ ಹೀಗೆ ಹೇಳಿ ಭಯ ಹುಟ್ಟಿಸ್ತೀಯಾ? ಅದಕ್ಕೆ ಕಾಗೆ ಕಾಲು ಗಂಭೀರವಾಗಿ ಹೇಳ್ತಾನೆ, ನಾನು ಭಯ ಹುಟ್ಟಿಸಿಲ್ಲ, ನಾನು ನೋಡಿದ್ದನ್ನು ಹೇಳ್ತಾ ಇದ್ದೇನೆ. ಅದಕ್ಕೆ ಮೈನಾ ಕೇಳ್ತಾಳೆ, ನೀನೇನು ನೋಡಿದ್ದೀಯಾ? ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ಮಾನವರು ಮತ್ತೆ ಬಂದಿದ್ದಾರೆ. ಗಿಣಿ ಹರಿ ಆತಂಕದಿಂದ ಕೇಳ್ತಾನೆ, ಮರ ಕತ್ತರಿಸೋಕೇನಾ? ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ಇಲ್ಲ, ಈ ಬಾರಿ ಬೇರೆ ವಿಷಯಕ್ಕೆ ಬಂದಿರಬೇಕು. ಅದಕ್ಕೆ ಮೈನಾ ಕೇಳ್ತಾಳೆ, ಬೇರೆ ಅಂದರೆ? ಕಾಗೆ ಕಾಲು ಹೇಳ್ತಾನೆ ಸ್ವಲ್ಪ ನಿಧಾನವಾಗಿ, ಅವರು ಕಾಡಿನ ಮಧ್ಯೆ ಕಂಬಗಳನ್ನು ನೆಡ್ತಾ ಇದ್ದಾರೆ. ಎಲ್ಲ ಹಕ್ಕಿಗಳು ಮೌನವಾಗ್ತಾರೆ. ಗಿಣಿ ಹರಿ ಕೇಳ್ತಾನೆ, ಕಂಬ ನೆಡೋದಾ? ಅದು ಯಾಕೆ? ಕಾಗೆ ಕಾಲು ಹೇಳ್ತಾನೆ, ಅದು ಪ್ರಶ್ನೆ ಅಲ್ಲ, ಅದು ಅಪಾಯ. ಮೈನಾ ಅದಕ್ಕೆ ಶಾಂತವಾಗಿ ಉತ್ತರಿಸ್ತಾಳೆ, ಕಾಲು, ಪ್ರತಿ ಬಾರಿ ನೀನು ಕೆಟ್ಟದನ್ನೇ ಯಾಕೆ ಊಹಿಸ್ತೀಯಾ? ಕಾಗೆ ಕಾಲು ಸ್ವಲ್ಪ ಕೋಪದಿಂದ ಹೇಳ್ತಾನೆ, ಯಾಕಂದರೆ ನಾನು ಹಳೆಯದನ್ನು ಮರೆತಿಲ್ಲ ಮೈನಾ. ಗಿಣಿ ಹರಿ ಹೇಳ್ತಾನೆ, ಆದರೆ ಎಲ್ಲ ಮಾನವರು ಒಂದೇ ಅಲ್ಲ. ಕಾಗೆ ಕಾಲು ಹೇಳ್ತಾನೆ, ಬೆಂಕಿ ಹಚ್ಚಿದ ಕೈ, ನೀರು ಸುರಿದ ಕೈ, ನಮಗೆ ಎರಡೂ ಸುಟ್ಟ ನೆನಪು ಮಾತ್ರ. ಮೈನಾ ಹಕ್ಕಿ ಹೇಳ್ತಾಳೆ, ಆದರೆ ಭಯದಿಂದ ಬದುಕೋದು ಬದುಕಲ್ಲ ಅಲ್ವಾ? ಅದೇ ವಿಷಯಕ್ಕೆ ಕಾಡಿನಲ್ಲಿ ಸಭೆಯಾಗತ್ತೆ. ಗೂಬೆ ಗುರುರಾಜ ಸಭೆಯನ್ನು ಕರೀತಾನೆ. ಗೂಬೆ ಹೇಳ್ತಾನೆ, ಸುದ್ದಿ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೇನೆ, ನಾವೀಗ ಇದಕ್ಕೆ ಏನು ಮಾಡಬೇಕು? ಅದಕ್ಕೆ ಕೋಗಿಲೆ ಹೇಳುತ್ತೆ, ಮೌನವಾಗಿರೋಣ ಅಂತ. ಅದಕ್ಕೆ ಚಿಕ್ಕ ಹಕ್ಕಿ ಪಿಂಕಿ ಹೇಳ್ತಾಳೆ, ನಾವಿಲ್ಲಿಂದ ಹಾರಿ ಹೋಗೋಣ. ಕಾಗೆ ಕಾಲು ಜೋರಾಗಿ ಹೇಳ್ತಾನೆ, ಓಡೋದೇ ಪರಿಹಾರ ಅಲ್ಲ. ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ಹಾಗಾದರೆ ಏನು ಮಾಡೋಣ? ಕಾಗೆ ಕಾಲು ಹೇಳ್ತಾನೆ, ಮೊದಲು ನಮಗೆ ಸತ್ಯ ಗೊತ್ತಾಗಬೇಕು. ಅದಕ್ಕೆ ಮೈನಾ ಹೇಳ್ತಾಳೆ, ನಾವು ಮೂವರು ಹೋಗೋಣ, ಸತ್ಯ ತಿಳಿದುಕೊಂಡು ಬರೋಣ. ಗಿಣಿ ಹರಿ ಹೇಳ್ತಾನೆ, ನಾನು ಮಾತನಾಡಬಲ್ಲೆ, ನಾನು ಅವ್ರ ಜೊತೆ ಮಾತನಾಡಬಲ್ಲೆ ಅನ್ನೋ ಧೈರ್ಯ ಇದೆ. ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ನಾನು ಏನಾಗ್ತಿದೆ ಅನ್ನೋದನ್ನು ಗಮನಿಸಬಲ್ಲೆ.
ಮಾನವರು ಮಾತನಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಹೇಳ್ತಾನೆ, ಈ ಪ್ರದೇಶದಲ್ಲಿ ರಸ್ತೆ ಮಾಡಬೇಕು. ಇನ್ನೊಬ್ಬ ಹೇಳ್ತಾನೆ, ಆದರೆ ಕಾಡು ತುಂಬ ಗಟ್ಟಿ ಇದೆ. ಗಿಣಿ ಮರದ ಮೇಲೆ ಕುಳಿತು ಮಾನವನ ಧ್ವನಿಯಲ್ಲಿ ಹೇಳ್ತಾನೆ, ಕಾಡನ್ನು ಕತ್ತರಿಸಬೇಡಿ, ಇದು ನಮ್ಮ ಮನೆ ಅಂತಾನೆ. ಅದನ್ನು ಕೇಳಿ ಮಾನವರು ಬೆಚ್ಚಿ ಬೀಳ್ತಾರೆ. ಒಬ್ಬ ಮನುಷ್ಯ ಹೇಳ್ತಾನೆ, ಮಾತಾಡು ಗಿಣಿ, ಈ ಕಾಡಿನಲ್ಲಿ ಅಪರೂಪದ ಜೀವಿಗಳು ಇವೆ ಅಂತ ಇದ್ರು. ಇನ್ನೊಬ್ಬ ಮನುಷ್ಯ ಹೇಳ್ತಾನೆ, ಹೌದು, ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಇದೆ. ಮೈನಾ ಮತ್ತು ಕಾಗೆ ಒಬ್ಬರನ್ನೊಬ್ಬರು ನೋಡ್ತಾರೆ. ಮೈನಾ ನಿಧಾನವಾಗಿ ಹೇಳ್ತಾಳೆ, ಅಂದರೆ ಕಾಗೆ ಕಾಲು ಹೇಳ್ತಾನೆ, ಇನ್ನೂ ನಿರ್ಧಾರ ಆಗಿಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬ ಹೊಸ ಅಧಿಕಾರಿ ಬರ್ತಾನೆ. ಅವನು ಹೇಳ್ತಾನೆ, ಡೆವಲಪ್ಮೆಂಟ್ ಬೇಕು, ಆದರೆ ಕಾಡು ಅದಕ್ಕೆ ಅಡ್ಡಿ ಆಗ್ತಾ ಇದೆ. ಕಾಗೆ ಕಾಲು ಕೋಪದಿಂದ ಹೇಳ್ತಾ ಇದ್ದಾನೆ, ನೋಡಿದೀಯಾ, ಇದನ್ನೇ ನಾನು ಹೇಳ್ತಿದ್ದದ್ದು. ಅದಕ್ಕೆ ಮೈನಾ ಹೇಳ್ತಾಳೆ, ಒಬ್ಬರಿಂದ ಎಲ್ಲ ನಿರ್ಧಾರ ಆಗೋದಿಲ್ಲ. ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ನಮ್ಮ ಪ್ರಯತ್ನ ಇನ್ನೂ ಆಗಬೇಕು. ಆ ರಾತ್ರಿ ಒಬ್ಬ ಮಾನವ ಸಿಗರೆಟ್ ಸೇತ ಎಸೆದು ಬಿಡ್ತಾನೆ. ಬೆಂಕಿ. ಕಾಗೆ ಕಿರುಚ್ತಾ ಹೇಳ್ತಾನೆ, ನಾನು ಹೇಳಿದ್ದಲ್ವಾ, ಈ ಥರದ ಅಪಾಯ ಬಂದೇ ಬರುತ್ತೆ ಅಂತ. ಹಕ್ಕಿಗಳು ಗಾಬರಿ ಆಗ್ತಾರೆ. ಮೈನಾ ಹಕ್ಕಿ ಜೋರಾಗಿ ಹೇಳ್ತಾಳೆ, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದನ್ನು ಬಿಡಿ, ಈಗ ಕಾಡು ಉಳಿಸೋದು ಮುಖ್ಯ. ಗಿಣಿ ಹರಿ ಹೇಳ್ತಾನೆ, ನಾನು ಮಾನವರನ್ನು ಎಚ್ಚರಿಸ್ತೇನೆ. ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ನಾನು ನೀರು ತರೋ ದಾರಿ ತೋರಿಸ್ತೇನೆ. ಮೈನಾ ಹಕ್ಕಿ ಹಕ್ಕಿಗಳನ್ನೆಲ್ಲ ಒಟ್ಟುಗೂಡಿಸ್ತಾಳೆ. ಮೈನಾ ಹಕ್ಕಿ ಹೇಳ್ತಾಳೆ, ಯಾರೂ ಚಿಕ್ಕವರಲ್ಲ, ಪ್ರತಿ ರೆಕ್ಕೆಯ ಸಹಾಯವೂ ಮುಖ್ಯ. ಕಾಗೆ ಕಾಲು ನೀರಿನ ಹೊಂಡಗಳ ಕಡೆ ದಾರಿ ತೋರಿಸ್ತದೆ. ಗಿಣಿ ಮಾನವರ ಬಳಿಗೆ ಹಾರ್ತದೆ. ಗಿಣಿ ಮಾನವ ಭಾಷೆಯಲ್ಲಿ ಹೇಳ್ತಾನೆ, ಬೆಂಕಿ ಬರ್ತಾ ಇದೆ, ನೀವು ಮಾಡಿದ ತಪ್ಪಿನಿಂದ ನಮ್ಮ ಕಾಡು ಸುಟ್ಟು ಹೋಗ್ತಾ ಇದೆ. ಅದನ್ನು ಕೇಳಿದ ಮಾನವರು ಓಡ್ತಾರೆ. ಕೂಡಲೇ ನೀರು ತಂದುಕೊಳ್ಳಿ ಅಂತಾರೆ. ಆ ಬೆಂಕಿಯನ್ನು ಆರಿಸ್ತಾರೆ. ಬೆಳಿಗ್ಗೆಯ ಅಷ್ಟು ಹೊತ್ತಿಗೆ ಕಾಡು ಉಳಿದಿರ್ತದೆ. ಗೂಬೆ ಗುರುರಾಜ ಹೇಳ್ತಾನೆ, ಇಂದು ಕಾಡು ಉಳಿದದ್ದು ಹಾಡಿನಿಂದಲ್ಲ, ಮಾತಿನಿಂದಲ್ಲ, ಅನುಮಾನದಿಂದಲ್ಲ. ಅದಕ್ಕೆ ಮೈನಾ ಹಕ್ಕಿ ಹೇಳ್ತಾಳೆ, ಸಹಕಾರದಿಂದ, ಎಲ್ಲರ ಸಹಕಾರದಿಂದ ಇಂದು ಕಾಡು ಉಳಿದಿದೆ. ಕಾಗೆ ನಿಧಾನವಾಗಿ ಹೇಳ್ತಾನೆ, ನಾನು ಎಲ್ಲರನ್ನ ನಂಬಲಿಲ್ಲ. ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ನಾನು ಎಲ್ಲರೂ ಒಳ್ಳೆಯವರು ಅಂದ್ಕೊಂಡೆ. ಅದಕ್ಕೆ ಮೈನಾ ಹೇಳ್ತಾಳೆ, ಇವೆಲ್ಲದರ ಮಧ್ಯದಲ್ಲೇ ಸತ್ಯ ಇತ್ತು. ಭಯ ಮಾತ್ರ ನೋಡಿದರೆ ಶತ್ರು ಕಾಣ್ತಾನೆ, ನಂಬಿಕೆ ಮಾತ್ರ ನೋಡಿದರೆ ಅಪಾಯ ಕಾಣಲ್ಲ. ಆದರೆ ಜಾಗೃತಿಯ ಜೊತೆ ಬಂದ ನಂಬಿಕೆಯೇ ಕಾಡನ್ನು ಉಳಿಸ್ತದೆ, ಅದು ಸಂಬಂಧವನ್ನು ಉಳಿಸ್ತದೆ. ನಾನು ಸೋಲಲ್ಲ, ನಾನು ಸೋತೇ ಇಲ್ಲ. ಮೈನಾಳ ತುಟಿಗಳಿಂದ ಆ ಪದಗಳು ಹೊರಬರ್ತಾ ಇದ್ರೂ ಅದರ ಉಸಿರು ಮಾತ್ರ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇತ್ತು. ಅದು ಹಾರಾಡ್ತಲೇ ಇತ್ತು. ಎಲೆಗಳ ಮೇಲೆ ಕಾಲು ಜಾರ್ತಾ ಇತ್ತು. ಮಣ್ಣಿನ ಮೇಲೆ ರೆಕ್ಕೆಗಳು ಮಸಿತಾ ಇದ್ವು. ಆದರೂ ಮೈನಾ ಹಕ್ಕಿ ನಿಂತಿರಲಿಲ್ಲ. ನಿಲ್ಲು ಮೈನಾ ಅಂತ ಒಳಗಿನಿಂದ ಒಂದು ಧ್ವನಿ ಕೂಗಿದ್ರೂ ಅದು ಕೇಳಿಸಿಕೊಳ್ಳಲು ಅದಕ್ಕೆ ಸಮಯನೂ ಇರಲಿಲ್ಲ. ಕಾಡಿನೊಳಗೆ ಎಲ್ಲವೂ ಒಂದೇ ರೀತಿ ಕಾಣ್ತಾ ಇತ್ತು. ಒಂದೇ ಮರಗಳು, ಒಂದೇ ನೆರಳು, ಒಂದೇ ಮೌನ. ನಾನು ಸರಿಯಾದ ದಾರಿಯಲ್ಲೇ ಇದ್ದೀನಿ ಅಲ್ವಾ? ಮೈನಾ ತನ್ನನ್ನೇ ತಾನೇ ಪ್ರಶ್ನಿಸಿಕೊಳ್ತಾಳೆ. ಆ ಪ್ರಶ್ನೆಗೆ ಉತ್ತರ ಕೊಡಲು ಅಲ್ಲಿ ಯಾರೂ ಇರಲಿಲ್ಲ. ಅದೇ ಕಾಡಿನ ಇನ್ನೊಂದು ಅಂಚಿನಲ್ಲಿ ಹಸಿರು ರೆಕ್ಕೆಗಳ ಗಿಣಿ ಹರಿ ಒಂದು ಕೊಂಬಿಯ ಮೇಲೆ ಕುಳಿತಿದ್ದ. ಮೈನಾ ಇನ್ನೂ ಬರಲಿಲ್ಲ ಅಂತ ಕಣ್ಣನ್ನು ದೂರಕ್ಕೆ ಮಾಡ್ತಾ ನೋಡ್ತಾ ಇದ್ದ. ಗಿಣಿ ಹರಿಗೆ ಗೊತ್ತಿತ್ತು, ಮೈನಾ ಯಾವಾಗಲೂ ತಾನೇ ಎಲ್ಲವನ್ನ ಎದುರಿಸಬೇಕು ಅಂದುಕೊಳ್ಳುವವಳು. ಸಹಾಯ ಕೇಳುವುದು ದುರ್ಬಲತೆ ಎಂದು ಭಾವಿಸ್ತದೆ. ಸಹಾಯ ಕೇಳುವುದು ದುರ್ಬಲತೆ ಅಲ್ಲ ಮೈನಾ ಅಂತ ಗಿಣಿ ಹರಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ತಾನೆ. ಅಷ್ಟರಲ್ಲಿ ಗಾಳಿಯಲ್ಲಿ ಒಂದು ಭಾರಿ ನೆರಳು ಹಾದು ಹೋಯಿತು. ಗಿಡುಗ, ಕಾಡಿನ ಮೇಲೆ ಹಾರುತ್ತಿರುವ ರಾಜ. ಅದು ಕೂಗಲಿಲ್ಲ, ಭಯನೂ ಹುಟ್ಟಿಸಲಿಲ್ಲ, ಕೇವಲ ನೋಡ್ತಾ ಇತ್ತು. ಮೈನಾ ಹಾರ್ತಾ ಇದ್ದ ದಾರಿಯನ್ನು, ಗಿಣಿ ಹರಿ ಕಾಯ್ತಾ ಇದ್ದ ಕೊಂಬೆಯನ್ನು ನೋಡ್ತಾ ಇತ್ತು. ಎಲ್ಲರೂ ದಾರಿಯನ್ನೇ ಹುಡುಕ್ತಾ ಇದ್ದಾರೆ. ಗಿಡುಗ ಮನಸ್ಸಿನಲ್ಲಿಯೇ ಯೋಚಿಸಿತು, ಆದರೆ ದಾರಿ ತೋರಿಸುವವರನ್ನು ಯಾವತ್ತೂ ಇವರಿಬ್ಬರು ಕೇಳಲೇ ಇಲ್ಲ ಅಂದುಕೊಂತು. ಮೈನಾಳ ಕಾಲುಗಳು ನಡುತ್ತಾ ಇದ್ಲು. ಉಸಿರು ಸಿಕ್ಕಾಪಟ್ಟೆ ಭಾರವಾಗಿತ್ತು. ಇನ್ನು ಒಂದೇ ಹೆಜ್ಜೆ. ಅದು ತಾನೇ ಹೇಳಿಕೊಂಡಿತು. ಆದರೆ ಆ ಹೆಜ್ಜೆ ಇಡಲು ದಾರಿ ಕಾಣಿಸಲಿಲ್ಲ. ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ?
ಮೈನಾಳ ಕಣ್ಣಲ್ಲಿ ಮೊದಲ ಬಾರಿಗೆ ಭಯ ಕಾಣಿಸಿಕೊಂಡಿತು. ಅಷ್ಟರಲ್ಲಿ ಮೇಲಿನಿಂದ ಒಂದು ಧ್ವನಿ ಕೇಳಿಸಿತು. ನೀನು ಹಾರೋದನ್ನು ನಿಲ್ಲಿಸಿದರೆ ಮಾತ್ರ ನಿನಗೆ ದಾರಿ ಕಾಣಿಸ್ತದೆ ಅನ್ನೋದು. ಆ ಮಾತಿಗೆ ಮೈನಾ ಹಕ್ಕಿ ಬೆಚ್ಚಿ ಬೀಳ್ತಾಳೆ. ಮೈನಾ ಹಕ್ಕಿ ಮೇಲಕ್ಕೆ ನೋಡ್ತಾಳೆ. ಮರದ ಎತ್ತರದ ಕೊಂಬೆಯ ಮೇಲೆ ಗಿಡುಗ ಕುಳಿತಿದ್ದ. ನೀನು ನನ್ನನ್ನು ಹಿಡಿಯಲು ಬಂದೆಯಾ ಅಂತ ಮೈನಾ ಹಕ್ಕಿ ನಡುತ್ತಾ ಕೇಳ್ತಾಳೆ. ಅದಕ್ಕೆ ಗಿಡುಗ ನಡಲಿಲ್ಲ, ಕೋಪನೂ ತೋರಿಸಲಿಲ್ಲ. ನಾನು ಹಿಡಿಯಬೇಕಾಗಿದ್ದರೆ ನೀನು ಹಾರಲೇಬೇಕಾಗಿರಲಿಲ್ಲ ಅಂತ ಗಿಡುಗ ಶಾಂತವಾಗಿ ಉತ್ತರಿಸ್ತಾನೆ. ಅಂದರೆ ಅಂತ ಮೈನಾ ಗೊಂದಲದ ಧ್ವನಿಯಲ್ಲಿ ಕೇಳ್ತಾಳೆ. ನೀನು ಹಾರ್ತಿದ್ದೀಯೇ ಹೊರತು ಯುದ್ಧ ಮಾಡ್ತಿಲ್ಲ ಅಂತ ಗಿಡುಗ ಹೇಳ್ತಾನೆ. ಹಾರುವವನು ದಾರಿ ತಪ್ತಾನೆ ಅಂತಾನೆ. ಅಷ್ಟರಲ್ಲಿ ಗಿಣಿ ಹರಿಯ ಧ್ವನಿ ಕೇಳಿಸಿತು. ಮೈನಾ. ಆ ಮಾತು ಕೇಳಿ ಮೈನಾ ಹಕ್ಕಿ ತಿರುಗಿ ನೋಡ್ತಾಳೆ. ಗಿಣಿ ಹರಿ ತನ್ನತ್ತ ಹಾರ್ತಾ ಬರ್ತಾ ಇದ್ದ. ನೀನು ಚೆನ್ನಾಗಿದ್ದೀಯಾ ಅಂತ ಗಿಣಿ ಹರಿ ಕೇಳ್ತಾನೆ. ಮೈನಾ ಹಕ್ಕಿ ಉತ್ತರಿಸಲಿಲ್ಲ. ಅದಕ್ಕೆ ಮಾತುಗಳು ಕೂಡ ಸಿಕ್ಕಿರಲಿಲ್ಲ. ನಾನು ಹೇಳಿದ್ದಲ್ವಾ, ಗಿಣಿ ಹರಿ ನಿಧಾನವಾಗಿ ಒಬ್ಬನೇ ಎಲ್ಲವನ್ನು ಮಾಡಬೇಕು ಅಂದರೆ ದಾರಿ ತಪ್ಪೋದು ಸಹಜ. ನಾನು ಸಹಾಯ ಬೇಡ ಅಂದುಕೊಂಡೆ. ಮೈನಾ ಹಕ್ಕಿ ಕಣ್ಣೀರು ತಡಿತಾ ಹೇಳ್ತಾಳೆ. ಅದು ನಿನ್ನ ತಪ್ಪಲ್ಲ, ಗಿಡುಗ ಮಧ್ಯೆ ಮಾತಾಡ್ತಾಳೆ. ಆದರೆ ಅದನ್ನೇ ಮುಂದುವರೆಸಿದರೆ ಅದು ತಪ್ಪಾಗುತ್ತೆ. ದಾರಿ ಅಂದರೆ ಊಟ ಅಲ್ಲ ಅಂತ ಗಿಡುಗ ಹೇಳ್ತಾನೆ. ದಾರಿ ಅಂದರೆ ಆಯ್ಕೆ, ಒಂದು ಹೆಜ್ಜೆ ಸಾಕು ಗಿಣಿ ಹರಿ ಹೇಳ್ತಾನೆ. ಆದರೆ ಅದು ಸರಿಯಾದ ದಿಕ್ಕಿನಲ್ಲಿ ಇರಬೇಕು. ಮೈನಾ ಹಕ್ಕಿ ನೆಲವನ್ನು ನೋಡ್ತಾಳೆ. ಅದು ಹಾರಿದ ಗುರುತುಗಳು ಎಲ್ಲ ದಿಕ್ಕಲ್ಲೂ ಇದ್ವು. ನಾನು ಎಷ್ಟೊಂದು ದೂರ ಹಾರಿದೆ ಅಂತ ಮೈನಾ ಅಳುವಂತೆ ಹೇಳ್ತಾಳೆ. ಆದರೆ ಸರಿಯಾದ ದಿಕ್ಕಿಲ್ಲದೆ ಅಂತ ಗಿಡುಗ ಶಾಂತವಾಗಿ ಉತ್ತರಿಸ್ತಾನೆ. ಗಿಡುಗ ತನ್ನ ರೆಕ್ಕೆಯನ್ನು ಸ್ವಲ್ಪ ಚಾಚ್ತಾನೆ. ಒಂದು ದಾರಿಯ ಕಡೆಗೆ ಸೂಚ್ತಾನೆ. ಅಲ್ಲಿ ಅಂತ ಹೇಳ್ತಾನೆ. ನೀನು ಹುಡುಕುತ್ತಿರುವ ಉತ್ತರ ಇದೆ ಅಲ್ಲಿ ಅಂತ ಹೇಳ್ತಾನೆ. ಮೈನಾ ಹಕ್ಕಿ ಸಂಶಯದಿಂದ ನೋಡ್ತಾಳೆ. ನಂಬಿಕೆ ಇಲ್ಲದಿದ್ದರೂ ಒಮ್ಮೆ ಪ್ರಯತ್ನಿಸಿ ನೋಡೋಣ ಅಂತ ಗಿಣಿ ಹರಿ ಹೇಳ್ತಾನೆ. ಮೈನಾ ಹಕ್ಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾಳೆ. ಒಂದು ಹೆಜ್ಜೆ ಇಟ್ಲು ಅಷ್ಟೇ. ಆ ಹೆಜ್ಜೆಯ ನಂತರ ಮೈನಾ ಹಕ್ಕಿಯ ಮುಂದೆ ದಾರಿ ಸ್ಪಷ್ಟವಾಯಿತು. ಮರಗಳು ಸರಿತಾವೆ, ನೆರಳುಗಳು ದೂರ ಆಗ್ತಾವೆ. ಭಯ ನಿಧಾನವಾಗಿ ಕರಗಿತು. ಇಷ್ಟೇನಾ ಅಂತ ಮೈನಾ ಹಕ್ಕಿ ಆಶ್ಚರ್ಯದಿಂದ ಕೇಳ್ತಾಳೆ. ಹೌದು ಅಂತ ಗಿಡುಗ ಉತ್ತರಿಸ್ತಾನೆ. ಸರಿಯಾದ ದಾರಿ ಸಿಕ್ಕರೆ ಅರ್ಧ ಕೆಲಸ ಮುಗಿದೇ ಹೋಗ್ತದೆ ಅಂತ ಗಿಣಿ ಹರಿ ನಗ್ತಾನೆ. ಮೈನಾ ಹಕ್ಕಿ ಈಗ ಹಾರಲಿಲ್ಲ, ಅದು ನಿಧಾನವಾಗಿ ಹೋಯಿತು. ಆಯ್ಕೆ ಮಾಡ್ತಾ ಮುಂದೆ ಸಹಾಯ ಕೇಳ್ತೀನಿ ಅಂತ ಹೇಳ್ತು. ಅದೇ ನಿನ್ನ ಶಕ್ತಿ ಅಂತ ಗಿಣಿ ಹರಿ ಉತ್ತರಿಸ್ತದೆ. ಗಿಡುಗ ಆಕಾಶದ ಕಡೆ ನೋಡಿ ಹಾರಿತು. ಕೇವಲ ಒಂದು ಮಾತನ್ನು ಬಿಟ್ಟು. ಗಮನಿಸುವವನು ಮಾರ್ಗದರ್ಶಕ, ಕೇಳುವವನು ಯಾತ್ರಿಕ. ಈ ಕಥೆಯ ನೀತಿ, ಸರಿಯಾದ ದಾರಿ ಅರ್ಧ ಕೆಲಸವನ್ನೇ ಮುಗಿಸುತ್ತೆ.